Hello guys, welcome back to Banking Kannadiga. I am Shanmukha NY and I am currently working in Union Bank of India as assistant manager from past 1 year. ಈ ವಿಡಿಯೋದಲ್ಲಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಬುಕ್ಸ್ ಏನಿದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದು ಬುಕ್ಸ್ ನಾನ್ ರೆಫರ್ ಮಾಡಿರುವಂಥ ಬುಕ್ಸ್ಗಳು ನನಗೆ ಹೆಲ್ಪ್ಫುಲ್ ಆಗಿತ್ತು. ಈ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ಆ ಬುಕ್ಕಿಂದು ಕಂಟೆಂಟು, ಇಂಡೆಕ್ಸ್ ಮತ್ತೆ ಅಲ್ಲಿರುವಂಥ ಲೆವೆಲ್ 1, ಲೆವೆಲ್ 2 ಬೇಸಿಕ್ಸ್ ಮತ್ತೆ ಅಲ್ಲಿರೋ ಎಕ್ಸ್ಪ್ಲನೇಷನ್ ಅದೆಲ್ಲ ಒಂದೊಂದು ಬುಕ್ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಪರ್ಚೇಸ್ ಮಾಡಿ, ಅಂಡ್ ಯೂಸ್ ಮಾಡ್ಕೊಳ್ಳೋದಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ಸುಮ್ಮನೆ ಬುಕ್ಸ್ ನ ಪರ್ಚೇಸ್ ಮಾಡಿ ಒಂದು ಮೂಲೆಯಲ್ಲಿ ಇಟ್ಟರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಪರ್ಚೇಸ್ ಮಾಡಿ ಆ ಬುಕ್ ನ ನೀವು ನೀವೇ ರೆಫರ್ ಮಾಡ್ಕೊಂಡು ಓದ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಲ್ಲಿರೋ ಕ್ವಶನ್ಸ್ ನ, ಅವಾಗ ಮಾತ್ರ ನಿಮಗೆ ಯೂಸ್ಫುಲ್ ಆಗೋದು. ಅಂಡ್ ಈ ವಿಡಿಯೋ ಏನಿದೆ ನೆಕ್ಸ್ಟ್ ಬರೋದು, ಅದು ನಾನು ಆಲ್ರೆಡಿ 1.5 year ಅಪ್ಲೋಡ್ ಮಾಡಿದ್ದೆ ನನ್ನ ಪ್ರಿಪರೇಷನ್ ಟೈಮ್ ಅಲ್ಲಿ. ಸೊ ಅವಾಗ ನಮ್ಮ ಚಾನಲ್ ಅಲ್ಲಿ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇಲ್ಲೇ ಇರೋ ಕಾರಣ ಆ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗಿಲ್ಲ, ತುಂಬಾ ಜನಕ್ಕೆ ಹೆಲ್ಪ್ ಆಗಿಲ್ಲ ಆ ವಿಡಿಯೋದಿಂದ. ಜಸ್ಟ್ 500 ಏನೋ ವ್ಯೂಸ್ ಇತ್ತು. ಸೊ ಅದನ್ನ ನಾನು ಡಿಲೀಟ್ ಮಾಡಿ ರೀ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇದು ಓಲ್ಡ್ ವಿಡಿಯೋನೇ, ಬಟ್ ಆ ಬುಕ್ಸ್ ಇನ್ನೂ ಅವೈಲೇಬಲ್ ಇದೆ ಅಂಡ್ ಆ ಬುಕ್ಸ್ ಇನ್ನೂ ಲೇಟೆಸ್ಟ್ ವರ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಆ ಬುಕ್ಸ್ ನ ಪರ್ಚೇಸ್ ಮಾಡೋದಕ್ಕೆ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡೂ ಕಡೆ ಲಿಂಕ್ ಹಾಕಿರ್ತೀನಿ. ಅದು ಇಂಡಿವಿಜುವಲ್ ಆಗು ಪರ್ಚೇಸ್ ಮಾಡಬಹುದು, ಒಂದು ಪ್ಯಾಕೇಜ್ ಆಗಿ ಎಲ್ಲಾ ಬುಕ್ ಒಂದೇ ಪ್ಯಾಕೇಜ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನನ್ನ ಸಜೆಷನ್, ನಿಮಗೆ ಎಲ್ಲಾ ಬುಕ್ ಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ದುಡ್ಡು ಉಳಿಯುತ್ತೆ. ಪ್ಯಾಕೇಜ್ ನ ಒಂದು ಸ್ಟಡಿ ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ್ರೆ ಅರೌಂಡ್ 1800 ಬೀಳ್ಬಹುದು ನಿಮಗೆ. ಅಥವಾ ನಿಮಗೆ ಅಷ್ಟು ದುಡ್ಡು ಇಲ್ಲ ಇವಾಗ ಅಂತ ಅಂದ್ರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ದೀರಾ, ಯಾವ ಸಬ್ಜೆಕ್ಟ್ ನೀವು ಜಾಸ್ತಿ ವರ್ಕ್ ಮಾಡಬೇಕು ಅನ್ಕೋತೀರಾ, ಆ ಸಬ್ಜೆಕ್ಟ್ ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಬುಕ್ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ಪರ್ಚೇಸ್ ಮಾಡಿ, ಸುಮ್ಮನೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಆನ್ಲೈನ್ ಅಲ್ಲಿ ಆಲ್ರೆಡಿ ತುಂಬಾ ಮೆಟೀರಿಯಲ್ಗಳು ಇದೆ. ಬಟ್ ನನಗೆ ಫಿಸಿಕಲ್ ಆಗಿ ಫಿಸಿಕಲ್ ಬುಕ್ ಇಟ್ಕೊಂಡು ಓದಿ ಪ್ರಾಕ್ಟೀಸ್ ಮಾಡಿ ಯಾವಾಗಲೂ ಅಭ್ಯಾಸ ಇತ್ತು. ನಂಗೆ ಆನ್ಲೈನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಕಂಫರ್ಟ್ ಅನ್ಸ್ತಿರ್ಲಿಲ್ಲ. ಬಟ್ ನಾನು ಮಾಡಿಲ್ಲ ಅಂತ ಹೇಳಲ್ಲ, ನಾನು ಫಿಸಿಕಲ್ ಬುಕ್ಕಲ್ಲೂ ಮಾಡಿದ್ದೀನಿ, ಆನ್ಲೈನ್ ಮಾಕ್ ಕ್ವಿಜ್ಗಳು ಅದರಲ್ಲೂ ಮಾಡಿದ್ದೀನಿ. ಬಟ್ MCQ ಮಾತ್ರ ಆನ್ಲೈನ್ ಮಾಡ್ತಿದ್ದೆ. ಕ್ವಶನ್ ಸಾಲ್ವಿಂಗ್ ಎಲ್ಲ ನಾನು ಬುಕ್ಕಲ್ಲೇ ಮಾಡಿರೋದು. ಸೊ ಯೂಸ್ಫುಲ್ ಆಗುತ್ತೆ ನಿಮಗೆ. ಕ್ವಾಂಟ್ ಇದೆ, ರೀಸನಿಂಗ್ ಇದೆ, ಡಾಟಾ ಇಂಟರ್ಪ್ರಿಟೇಷನ್ ಅಂತ ಇಷ್ಟು ದಪ್ಪ ಬುಕ್ ಇದೆ, ಮೋರ್ ದೆನ್ ಎನಫ್. ಪಜಲ್ಸ್ ಇದೆ, ಸಿಟಿಂಗ್ ಅರೇಂಜ್ಮೆಂಟ್ಗೆ ಅಂತ ಇದೆ, ಬ್ಯಾಂಕಿಂಗ್ ಅವೇರ್ನೆಸ್ ಇದೆ, ಕಂಪ್ಯೂಟರ್ ಅವೇರ್ನೆಸ್. ಬ್ಯಾಂಕಿಂಗ್ ಏನೇನ್ ಬೇಕೋ ಅದೆಲ್ಲ ಈ ಒಂದು ಬುಕ್ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಕಂಟೆಂಟ್ ನೋಡಿ ಅದಾದ್ಮೇಲೆ ಡಿಸೈಡ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ. ನಾನು ರೆಫರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಟೆಕ್ಸ್ಟ್ ಬುಕ್. ಅಂಡ್ ನಾನು ಇಲ್ಲಿ ಏನು ಯಾವುದು ಅಡ್ಡಾ 24/7 ಟೆಕ್ಸ್ಟ್ ಬುಕ್. ಹಂಗಂತ ನಾನು ಏನು ಪ್ರಮೋಷನ್ ಮಾಡ್ತಿಲ್ಲ, ಏನಿಲ್ಲ. ಯಾಕೆಂದ್ರೆ ಪ್ರಮೋಷನ್ ಮಾಡೋಷ್ಟು ಇನ್ನೂ ನನ್ನ ಚಾನಲ್ ಬೆಳೆದಿಲ್ಲ. ಸೊ ಜಸ್ಟ್ ನನಗೆ ಯೂಸ್ಫುಲ್ ಅನ್ಸಿದ್ದೆ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಒಂದ್ ಕಡೆಯಿಂದ ಎಲ್ಲಾ ಸಬ್ಜೆಕ್ಟ್ ವೈಸ್ ಯಾವ್ದು ಚೆನ್ನಾಗಿದೆ ಅಂತ ಬುಕ್ ತೋರಿಸ್ತೀನಿ, ಮತ್ತೆ ಎಲ್ಲಿ ಬೈ ಮಾಡ್ಬೇಕು ಅಂತ ಹೇಳ್ತೀನಿ. ಆಗ್ಲೇ ಹೇಳ್ದಂಗೆ ಕೋಡ್ ಏನು ಇಲ್ಲ ನನ್ನ ಹತ್ರ, ಯಾಕೆಂತಂದ್ರೆ ಇದು ಪ್ರಮೋಷನ್ ಅಲ್ಲ. ಸೊ ಇದು ನೋಡಿ, ಏಸ್ ಕ್ವಾಂಟ್ ಅಂತ ಬ್ಯಾಂಕಿಂಗ್ಗೆ ಎಲ್ಲಾ ಬ್ಯಾಂಕಿಂಗ್ ಯೂಸ್ ಆಗುತ್ತೆ. ಚೆನ್ನಾಗಿದೆ ಅಂತಂದ್ರೆ ಪಾರ್ಟ್ 1 ಎಲ್ಲಾ ಸಬ್ಜೆಕ್ಟ್ ವೈಸ್ ಇದೆ. MCQ ಇರುತ್ತೆ ನೋಡಿ. ಫಸ್ಟ್ ಬೇಸಿಕ್ MCQ ಇರುತ್ತೆ, ಆಮೇಲೆ ಪ್ರಾಕ್ಟೀಸ್ ಸೆಟ್, ಪ್ರಿಲಿಮ್ಸ್ ಇರುತ್ತೆ, ಆಮೇಲೆ ಮೈನ್ಸ್ ಇರುತ್ತೆ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಚಾಪ್ಟರ್ ನೋಡಿ, ಫಸ್ಟ್ ನಂಬರ್ ಸಿಸ್ಟಮ್, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಿಮಗೆ ಏನೇನ್ ಟ್ರಿಕ್ ಬೇಕು ಅಥವಾ ನಂಬರ್ ಸಿಸ್ಟಮ್ ಏನೇನಿದೆ ಎಲ್ಲ ಇದೆ. ಸೊ ಈ ಟ್ರಿಕ್ ವಿಡಿಯೋ ಅಂತ ನಾನು ಮಾಡಿದ್ದೀನಲ್ಲ, ಸೊ ಅದ್ರ ಡಿವಿಸಿಬಿಲಿಟಿ ನಾನು ಇಲ್ಲಿಂದಲೇ ಓದ್ಬಿಟ್ಟು ಮಾಡಿರೋದು. ಅಂಡ್ ತುಂಬಾ ಟ್ರಿಕ್ ನಾನು ಇಲ್ಲೇ ಕಲ್ತಿರೋದು. ತುಂಬಾ ಟ್ರಿಕ್ ಗಳಿದಾವೆ. ಈ ತರ LCM ಇರ್ಬೋದು, SF ಇರ್ಬೋದು, ಮಲ್ಟಿಪ್ಲಿಕೇಶನ್ ಟ್ರಿಕ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಪರ್ಸೆಂಟೇಜ್, ಫ್ರಾಕ್ಷನ್ ವ್ಯಾಲ್ಯೂ ಇರ್ಬೋದು. ಸೊ ಫಸ್ಟ್ ಚಾಪ್ಟರ್ ಇರುತ್ತೆ, ಆಮೇಲೆ ಬೇಸಿಕ್, ಲೆವೆಲ್ 1, ಆಮೇಲೆ ಲೆವೆಲ್ 2 ಇರುತ್ತೆ, ಆಮೇಲೆ ಪ್ರಿಲಿಮ್ಸ್ ಲೆವೆಲ್ ಇರುತ್ತೆ, ಮೇನ್ಸ್ ಲೆವೆಲ್ ಇರುತ್ತೆ. ಸೊ ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಇರುತ್ತೆ. ಸೊ ಈ ತರ ಎಲ್ಲಾ ಚಾಪ್ಟರ್ಗೂ ಇದೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕ್ವಶನ್ಸ್ ಕೂಡ ಇದಾವೆ, ಸಖತ್ ಚೆನ್ನಾಗಿದೆ, ತುಂಬಾ ಕ್ವಶನ್ಸ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಇದಾವೆ ನೋಡಿ. ಈ ತರ MCQ, ಬೇಸಿಕ್, ನಂಬರ್ ಸೀರೀಸ್ ಎಲ್ಲಾ ಚಾಪ್ಟರ್ ಕೂಡ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ನೀವು ಕೂಡ ಇದನ್ನ ರೆಫರ್ ಮಾಡಬಹುದು. ಇಯರ್ ವೈಸ್ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ನಾನು 2023 ಬೈ ಮಾಡಿದ್ರಿಂದ ನಂಗೆ 22 ಇರ್ಬೋದು. ಈ ವರ್ಷ ಬೈ ಮಾಡಿದ್ರೆ ಇನ್ನು ಎಲ್ಲ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಸೊ ಇದು ಕ್ವಾಂಟ್ಗೆ. ಸೊ ರೀಸನಿಂಗ್ ಸೇಮ್, ಏಸ್ ರೀಸನಿಂಗ್ ಅಂತ. ಇದು ಅಡ್ಡಾ 24/7 ಅಡ್ಡಾ 24 ಬರೋದು ಏಸ್ ಸೀರೀಸ್ ಎಲ್ಲ ಚೆನ್ನಾಗಿದೆ. ಸೊ ಇದು ನೋಡಿ, ಎಲ್ಲ ಪರ್ಟಿಕ್ಯುಲರ್ ಮಿಸ್ಸೆಲೇನಿಯಸ್ ಕಾನ್ಸೆಪ್ಟ್, ಇದು ಮೈನ್ಸ್ ಲೆವೆಲ್ಗೆ. ಅಂಡ್ ಪಜಲ್ಸ್ ಎಲ್ಲ ಸಿಂಪಲ್ ಆಗಿ ಬೇಸಿಕ್ ಇಂದ ಇಲ್ಲ ಸೇಮ್ ಅದರಲ್ಲಿ ಏನಿತ್ತು ಅದೇ ತರ. ಫಸ್ಟ್ ಬೇಸಿಕ್ ಲೆವೆಲ್ ಇರುತ್ತೆ, ಆಮೇಲೆ ಮಾಡರೇಟ್ ಲೆವೆಲ್ ಇರುತ್ತೆ, ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಸೊ ಇದು ಕೂಡ ಅಡ್ಡಾ 24/7 ಏಸ್ ರೀಸನಿಂಗ್. ಇಷ್ಟು ಬುಕ್ಸ್ ಇದ್ರೆ ಆಕ್ಚುಲಿ ಸಾಕು. ಈಗ ಹೇಳ್ತೀನಿ, ಅಷ್ಟು ಬುಕ್ಸ್ ಇದ್ರೆ ಸಾಕು ಬ್ಯಾಂಕಿಂಗ್ಗೆ. ಸೊ ಇದು ಇಂಗ್ಲಿಷು, ಗ್ರಾಮರ್ ಇಂದ ಇರುತ್ತೆ. ನಾನು ಓದಿಲ್ಲ ಇದನ್ನ, ಅಂದ್ರೆ 10th ಓದಿದ್ದೀನಿ, ಬಟ್ ಫುಲ್ ಇದೆಲ್ಲ ಓದಿಲ್ಲ. ಯಾಕೆಂದ್ರೆ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ ನಾನು ಇಂಗ್ಲಿಷ್ ಗ್ರಾಮರ್ ಓದಲ್ಲ ಅಂತ. ಸೊ 10th ಮಾತ್ರ ಓದಿರೋದು. ಸೊ 10th ಮಾತ್ರ ನಾನು ಓದಿರೋದು, ನಾನು ಹೇಳ್ತಿದ್ದೀನಿ 10th ಓದಿದ್ದೀನಿ ಅಂತ. ಸೊ ಇದು ಚೆನ್ನಾಗಿದೆ, 10th ಓದಿದ್ದೀನಲ್ಲ. ಸೊ 10th ನನಗೆ ಇಷ್ಟ ಆಯ್ತು. ಸೊ ಇದನ್ನ ಇಂಗ್ಲಿಷ್ ಇದನ್ನು ನೀವು ಬೈ ಮಾಡ್ಬೋದು. ಅಂಡ್ ಇದೆಲ್ಲ ಒಂದೇ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಅಂಡ್ ಏಸ್ ಬ್ಯಾಂಕಿಂಗ್ ಅವೇರ್ನೆಸ್ಗೆ
ತುಂಬಾ ಚೆನ್ನಾಗಿದೆ ಇದು. ಬ್ಯಾಂಕಿಂಗ್ ಸ್ಟಾಟಿಕ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಈ ಚಾಪ್ಟರ್ ವೈಸ್ ಇದೆ, ಎಲ್ಲ ಏನೇನ್ ಬೇಕೋ ಅದೆಲ್ಲ ಫುಲ್. ಇದು ಫುಲ್ ಕಂಪ್ಲೀಟ್ ಬ್ಯಾಂಕಿಂಗ್ ಅವೇರ್ನೆಸ್ ಟಾಪಿಕ್ ವೈಸು. ಅದಾದ್ಮೇಲೆ ಸ್ಟಾಟಿಕ್ ಅವೇರ್ನೆಸ್ ಇದೆ. ಸ್ಟಾಟಿಕ್ ಅವೇರ್ನೆಸ್ ಇದಿಷ್ಟು ಏನು ಓದ್ಬೇಕು ಅಂತ ಅವಶ್ಯಕತೆ ಇಲ್ಲ, ಏನ್ ಕೇಳಲ್ಲ. ಬಟ್ ಬ್ಯಾಂಕಿಂಗ್ ಅವೇರ್ನೆಸ್ ಓದ್ಕೊಳ್ಳಿ. ಸೊ ಇದೊಂದು ಬೈ ಮಾಡಿ. ಇದು ಎಸ್ ಸಿರೀಸ್. ಸೊ ಅದಾದ್ಮೇಲೆ ಅದೇ ಪ್ಯಾಕೇಜ್ ಅಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಬರುತ್ತೆ. ಇದು ಕಂಪ್ಯೂಟರ್ ಅವೇರ್ನೆಸ್ ನಾನು ಕಂಪ್ಯೂಟರ್ ಅವೇರ್ನೆಸ್ ಸ್ಟ್ರಾಟಜಿ ಹೇಳಿದಾಗಲೇ ಹೇಳಿದೆ. ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಂಪ್ಯೂಟರ್ ಅಲ್ಲಿ ನೋಟ್ಸ್ ಕ್ಯಾಪ್ಸ್ಯೂಲ್ ಇದೆಯಲ್ಲ, ಸೊ ಇಷ್ಟು ಕ್ಯಾಪ್ಸ್ಯೂಲ್ ನೇ ಕರೆಕ್ಟ್ ಆಗಿ ಓದಿದ್ರೆ ಅಷ್ಟೇ ಸಾಕು. ಇದೆ ಕಮ್ಮಿ ಪೇಜಸ್ ಇದೆ, 30-40 ಪೇಜಸ್ ಇರ್ಬೋದು ಅಷ್ಟೇ. ಅಂಡ್ ಪರ್ಟಿಕ್ಯುಲರ್ ಟಾಪಿಕ್ ವೈಸ್ ಇದೆ. ಸೊ ಇದೊಂದು ಚೆನ್ನಾಗಿದೆ ಕಂಪ್ಯೂಟರ್ ಅವೇರ್ನೆಸ್ಗೆ. ಅದಾದ್ಮೇಲೆ ಪರ್ಟಿಕ್ಯುಲರ್ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ ಸಪರೇಟ್ ಬೇಕು ಅಂದ್ರೆ ಇಷ್ಟು ದೊಡ್ಡ ಬುಕ್ ಇದೆ ನೋಡಿ. ನಾನು ಇಷ್ಟು ಓದಿಲ್ಲ, ಇದರಲ್ಲಿ ಒಂದು ಕೆಲವೊಂದು ಮಾಡಿದೀನಿ ಅಷ್ಟೇ. ನಾನು ಬರೀ ಆನ್ಲೈನ್ ಅಲ್ಲಿ ಮಾಡೋದು, ಅಂದ್ರೆ ಟೈಮಿಂಗ್ ಇರಲ್ಲ ಅಂತ. ಬಟ್ ಟೈಮಿಂಗ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದಿದ್ರೆ ಪ್ರಾಕ್ಟೀಸ್ ಮಾಡಿ. ಪರ್ಟಿಕ್ಯುಲರ್ ಟ್ಯಾಬ್ ಈಗ ಪೈ ಚಾರ್ಟ್, ಲೈನ್, ಬಾರು, ಮಿಕ್ಸ್, DI, ಪ್ರಿಲಿಮ್ಸ್ ಇಂದ ಮೇನ್ಸ್ ಲೆವೆಲ್ ವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೇಮ್ ನೋಡಿ. ಇಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಆಮೇಲೆ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಆಮೇಲೆ ಪ್ರೀವಿಯಸ್ ಇಯರ್ ಪ್ರಿಲಿಮ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಮೇನ್ಸ್ ಇರುತ್ತೆ, ಎಲ್ಲ ಇಯರ್ ವೈಸ್ ಇರುತ್ತೆ. ಸೊ ಇದು ಚೆನ್ನಾಗಿದೆ ಪ್ರಾಕ್ಟೀಸ್ ಮಾಡೋರಿಗೆ. ಅಂಡ್ ಅದ್ಬಿಟ್ರೆ ನಾನು ಪಜಲ್ಸ್ಗೆ ಇದೆ ಸೇಮ್ ಪಜಲ್ ಅಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ. ಸೊ ಇದು ಅಡ 24/7. ಇದು ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂತಂದ್ರೆ. ಸೇಮ್ ಅದೇ ತರ DI ಹೆಂಗಿದೆ ಅದೇ ತರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ, MCQs ಇರುತ್ತೆ, ಆಮೇಲೆ ಮೈನ್ಸ್ ಪ್ರಿಲಿಮ್ಸ್ ಸಪರೇಟ್ ಆಗಿರುತ್ತೆ. ಅಂಡ್ ಚೇಂಜ್ ಇಟ್ ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಇದನ್ನ ಹೆಂಗ್ ಮಾಡಿದೀನಿ ಅಂತಂದ್ರೆ ಈ ತರ ಡಿವೈಡ್ ಮಾಡ್ಕೊಬಿಟ್ಟಿದ್ದೀನಿ. ಇದು ಲೀನಿಯರ್, ಅದಾದ್ಮೇಲೆ ಇದು ರೆಕ್ಟ್ಯಾಂಗ್ಯುಲರ್ ಟೈಪು, ಇದು ಫ್ಲಾಟ್ ಅಂಡ್ ಫ್ಲೋರ್ ಟೈಪು, ಇದು ಬಾಕ್ಸ್ ಟೈಪ್. ಅಂದ್ರೆ ಗೊತ್ತಾಗ್ಲಿ ಅಂತ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ ಮಿಕ್ಸ್ ಟೈಪ್ ಮಾಡ್ತೀನಿ, ಒಂದೇ ಟೈಪ್ ಮಾಡಲ್ಲ. ಒಂದು 3 ಟೈಪ್ ಮಿಕ್ಸ್ ಮಾಡ್ತೀನಿ, ಒಂದೊಂದು ಟೈಪ್ ಅಲ್ಲಿ ಒಂದೊಂದು ಕ್ವಶನ್ ಮಾಡ್ತೀನಿ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಬ್ಯಾಂಕಿಂಗ್ ಅವೇರ್ನೆಸ್ಗೆ ಬುಕ್ಗಳು. ಕ್ವಾಂಟ್ ಎ ಸಿರೀಸು, ಅದ್ ಬಿಟ್ರೆ ಪಜಲ್ ಸಿಟ್ಟಿಂಗ್ ಅರೇಂಜ್ಮೆಂಟು 3200 ಕ್ವಶನ್ಸ್ ಇದಾವೆ, ಅಷ್ಟೊಂದು ಸಾಲ್ವ್ ಮಾಡಿಲ್ಲ ಇನ್ನು ನಾನು. ಅದಾದ್ಮೇಲೆ ಕಂಪ್ಲೀಟ್ ಬುಕ್ ಆಫ್ ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ಅನಾಲಿಸಿಸ್. ಇದು ತುಂಬಾ ಯೂಸ್ ಆಗುತ್ತೆ ಯಾರಾದ್ರೂ ಕ್ವಾಂಟ್ ಅಲ್ಲಿ ತುಂಬಾ ಸ್ಕೋರ್ ಮಾಡ್ಬೇಕು ಅಂತ ಅಂದ್ರೆ. ಸೊ ಗೊತ್ತಾಯ್ತು ಅನ್ಕೋತೀನಿ ಯಾವ್ಯಾವ ಬುಕ್ಸ್ ಇದೆ ಅಂತ. ಸೊ ಅದಷ್ಟು ಬುಕ್ಗಳ ಇನ್ಫಾರ್ಮೇಶನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪರ್ಚೇಸ್ ಮಾಡಿ ಆಗ್ಲೇ ಹೇಳ್ದಂಗೆ ಜಸ್ಟ್ ಪರ್ಚೇಸ್ ಮಾಡಿ ಸೈಡಲ್ಲಿ ಇಟ್ಟರೆ ಕ್ಲಿಯರ್ ಆಗಲ್ಲ. ಅದನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಅದಕ್ಕೆ ಓದಬೇಕು. ಅಷ್ಟು ದುಡ್ಡು ಕೊಟ್ಟು ಒಂದು ಬುಕ್ ತಗೋತೀರಾ ಅಂದ್ರೆ ಅದು ಅಟ್ಲೀಸ್ಟ್ ಆ ದುಡ್ಡಿಗಾದ್ರೂ ವರ್ತ್ ಅನ್ಸೋ ಅಷ್ಟಾದ್ರೂ ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಬೇಸಿಸ್ ಅಲ್ಲಿ. ಸೊ ಇದಿಷ್ಟೇ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಅದರಲ್ಲಿ ತುಂಬಾ ಜನ ಆಲ್ರೆಡಿ ಆಸ್ಪಿರೆಂಟ್ಸ್ ಇದ್ದಾರೆ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ನಾನು ಬಿಸಿ ಇದ್ದು ನಿಮಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ತುಂಬಾ ಜನ ರಿಪ್ಲೈ ಮಾಡೋರು ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.